ಎಲ್ಲರಿಗೂ ನಮಸ್ಕಾರ. ಮಾಹಿತಿ ಮನೆ ಕನ್ನಡ ಯೂಸ್ಫುಲ್ ಟಿಪ್ಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಮೂತ್ರಪಿಂಡದ ವೈಫಲ್ಯವನ್ನ ಆರಂಭದಲ್ಲಿ ಯಾವ ರೀತಿ ಪತ್ತೆ ಹಚ್ಚಬಹುದು ಮತ್ತು ಅದರಿಂದ ಉಂಟಾಗುವ ಅನಾಹುತಗಳಿಂದ ಯಾವ ರೀತಿ ತಪ್ಪಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಮಾಹಿತಿಯನ್ನ ಕೊಡ್ತಾ ಇದ್ದೇವೆ. ಆರೋಗ್ಯಕರ ದೇಹವನ್ನ ಕಾಪಾಡಿಕೊಳ್ಳಲು ಆರೋಗ್ಯಕರ ಮೂತ್ರಪಿಂಡಗಳು ಕೂಡ ಅಷ್ಟೇ ಅತ್ಯಗತ್ಯ. ಆದಾಗ್ಯೂ ಕೆಲವೊಮ್ಮೆ ಮೂತ್ರಪಿಂಡ ವೈಫಲ್ಯ ಸಂಭವಿಸುತ್ತದೆ ಮತ್ತು ಲಕ್ಷಣಗಳು ತಡವಾಗಿ ಕಾಣಿಸಿಕೊಳ್ಳುತ್ತವೆ. ಅಂತಹ ಸಂದರ್ಭಗಳಲ್ಲಿ ಮೂತ್ರಪಿಂಡ ವೈಫಲ್ಯ ಸಂಭವಿಸುವ ಮೊದಲು ಅದನ್ನ ನಾವು ಹೇಗೆ ಕಂಡುಹಿಡಿಯಬಹುದು, ಯಾವ ಪರೀಕ್ಷೆಗಳನ್ನ ಮಾಡಬೇಕು ಎಂಬುದನ್ನ ನೋಡ್ತಾ ಹೋಗೋಣ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸಿಕೊಂಡ ಸಂದರ್ಭದಲ್ಲಿ ಅಷ್ಟೊಂದು ತಲೆಕೆಡಿಸಿಕೊಳ್ಳದೆ ನಮ್ಮಷ್ಟಕ್ಕೆ ನಾವು ಇದ್ದು ಬಿಡುವುದು ಸಹಜ. ಒಂದು ವೇಳೆ ಇದೇ ಆರೋಗ್ಯ ಸಮಸ್ಯೆಗಳು ತೀವ್ರ ಮಟ್ಟಕ್ಕೆ ಹೋಗಿಬಿಟ್ಟರೆ ಮಾತ್ರ ವೈದ್ಯರ ಬಳಿಗೆ ಹೋಗುತ್ತೇವೆ. ಆದರೆ ಕೆಲವೊಮ್ಮೆ ನಾವು ಮಾಡುವಂತಹ ಇಂಥ ತಪ್ಪುಗಳು ಹಾಗೂ ನಿರ್ಲಕ್ಷ್ಯಗಳಿಂದಾಗಿ ಮುಂದಿನ ದಿನಗಳಲ್ಲಿ ದೊಡ್ಡ ಸಮಸ್ಯೆಯೇ ಕಾಣಿಸಿಕೊಳ್ಳುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಯಾಕೆಂದರೆ ಕೆಲವೊಮ್ಮೆ ದೇಹದ ಒಳಗೆ ಕೆಲವೊಂದು ಪ್ರಮುಖ ಅಂಗಾಂಶಗಳು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸದೇ ಇದ್ದ ಸಂದರ್ಭದಲ್ಲಿ ಇದಕ್ಕೆ ಸಂಬಂಧಪಟ್ಟ ಕೆಲವೊಂದು ರೋಗದ ಲಕ್ಷಣಗಳು ಆರೋಗ್ಯದಲ್ಲಿ ಕಾಣಿಸಿಕೊಳ್ಳುತ್ತವೆ. ವಿಶೇಷವಾಗಿ ದೇಹದ ಒಳಗಿನ ಪ್ರಮುಖ ಅಂಗಾಂಶದಲ್ಲಿ ಕಿಡ್ನಿ ಅಥವಾ ಮೂತ್ರಪಿಂಡದಲ್ಲಿ ಸಮಸ್ಯೆಗಳು ಕಾಣಿಸಿಕೊಂಡರೆ ಅದರಲ್ಲಿ ಕೆಲವೊಂದು ಲಕ್ಷಣಗಳು ಆರಂಭದಲ್ಲಿಯೇ ನಮ್ಮ ದೇಹದಲ್ಲಿ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ನಮಗೆಲ್ಲ ಗೊತ್ತಿರೋ ಹಾಗೆ ರಕ್ತದಲ್ಲಿನ ಕಲ್ಮಶವನ್ನು ಹಾಗೂ ದೇಹದಲ್ಲಿರುವ ವಿಷಕಾರಿ ಅಂಶವನ್ನ ಮೂತ್ರದ ಮೂಲಕ ಹೊರಹಾಕುವ ಕಿಡ್ನಿಯು ದಿನದ 24 ಗಂಟೆಯೂ ಕೂಡ ಕಾರ್ಯನಿರ್ವಹಿಸುತ್ತದೆ. ಆದರೆ ಇಂದಿನ ದಿನಗಳಲ್ಲಿ ನಾವು ಅನುಸರಿಸಿಕೊಂಡು ಹೋಗುತ್ತಿರುವ ನಮ್ಮ ಅನಾರೋಗ್ಯಕಾರಿ ಆಹಾರ ಪದ್ಧತಿ ಹಾಗೂ ಕೆಟ್ಟ ಜೀವನ ಶೈಲಿಯಿಂದಾಗಿ ದೇಹದ ಪ್ರಮುಖ ಅಂಗಗಳಲ್ಲಿ ಒಂದಾದ ಕಿಡ್ನಿಗಳ ಮೇಲೆ ಅತಿಯಾಗಿ ಒತ್ತಡ ಬೀಳಲಾರಂಭಿಸಿದೆ. ಕೊನೆಗೆ ಇದೇ ಕಾರಣಕ್ಕೆ ಇಂದಿನ ದಿನಗಳಲ್ಲಿ ಹೆಚ್ಚಿನವರಲ್ಲಿ ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಅತಿಯಾಗಿ ಕಂಡುಬರುತ್ತಿದೆ. ಇನ್ನು ಕಿಡ್ನಿಯಲ್ಲಿ ಸಮಸ್ಯೆ ಕಾಣಿಸಿಕೊಳ್ಳಲು ಶುರುವಾದಾಗ ನಾವು ಬೆಳಗ್ಗೆ ಎದ್ದ ಕೂಡಲೇ ಕೆಲವೊಂದು ರೋಗ ಲಕ್ಷಣಗಳನ್ನ ಉಂಟು ಮಾಡಬಹುದು. ಅದನ್ನು ಆರಂಭದಲ್ಲಿಯೇ ಗುರುತಿಸಿದರೆ ಸಮಸ್ಯೆ ಉಲ್ಬಣಗೊಳ್ಳುವ ಮೊದಲು ನಾವು ಅದನ್ನ ನಿಲ್ಲಿಸಬಹುದಾಗಿದೆ. ಹಾಗಿದ್ದರೆ ಈ ಕಿಡ್ನಿ ವೈಫಲ್ಯ ಅಥವಾ ಕಿಡ್ನಿ ಸಮಸ್ಯೆಗಳು ನಮ್ಮಲ್ಲಿ ಇದ್ದಾಗ ಕಾಣಿಸಿಕೊಳ್ಳುವಂತಹ ಲಕ್ಷಣಗಳು ಯಾವುದು ಅಂತ ಈಗ ನೋಡ್ತಾ ಹೋಗೋಣ. ಅದಕ್ಕೂ ಮುಂಚೆ ನೀವೇದೇ ಮೊದಲು ನಮ್ಮ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ವಿಡಿಯೋ ಇಷ್ಟದಲ್ಲಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಮೊದಲನೇದಾಗಿ ಮುಖವು ಊದಿಕೊಳ್ಳುವುದು, ಮುಖದಲ್ಲಿ ಊತ ಕಾಣುವುದು. ಇದು ಮೂತ್ರಪಿಂಡ ವೈಫಲ್ಯದ ಪ್ರಮುಖ ಮತ್ತು ಸಾಮಾನ್ಯ ಲಕ್ಷಣವಾಗಿದೆ. ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ದೇಹವು ಹೆಚ್ಚುವರಿ ಸೋಡಿಯಂ ಮತ್ತು ನೀರನ್ನು ತೆಗೆದುಹಾಕಲು ಸಾಧ್ಯವಾಗುವುದಿಲ್ಲ. ಈ ದ್ರವವು ದೇಹದ ಅಂಗಾಂಶಗಳಲ್ಲಿ ಸಂಗ್ರಹವಾಗಲು ಪ್ರಾರಂಭಿಸುತ್ತದೆ. ಇದನ್ನು ಎಡಿಮಾ ಎಂದು ಕರೆಯಲಾಗುತ್ತದೆ. ರಾತ್ರಿ ಇಡೀ ಮಲಗುವುದರಿಂದ ಈ ದ್ರವವು ಮುಖದ ಮೇಲೆ, ವಿಶೇಷವಾಗಿ ಕಣ್ಣುಗಳ ಸುತ್ತಲೂ ಸಂಗ್ರಹವಾಗಲು ಕಾರಣವಾಗಬಹುದು ಮತ್ತು ಎಚ್ಚರವಾದಾಗ ಊತವು ನಮಗೆ ಕಾಣಿಸಿಕೊಳ್ಳುತ್ತದೆ. ಮೂತ್ರಪಿಂಡದ ವೈಫಲ್ಯವು ದೇಹದಲ್ಲಿ ಯೂರಿಯಾದಂತಹ ವಿಷಕಾರಿ ವಸ್ತುಗಳ ಮಟ್ಟವನ್ನು ಹೆಚ್ಚಿಸಲು ಕಾರಣವಾಗಬಹುದು. ಈ ಸ್ಥಿತಿಯನ್ನು ಯೂರೇಮಿಯಾ ಎಂದು ಕರೆಯಲಾಗುತ್ತದೆ. ಈ ಯೂರಿಯಾ ಜೀರ್ಣಾಂಗ ವ್ಯವಸ್ಥೆಯನ್ನು ಪ್ರವೇಶಿಸಿ ವಾಕರಿಕೆ, ವಾಂತಿ ಮತ್ತು ಇತರ ರೋಗ ಲಕ್ಷಣಗಳನ್ನು ಉಂಟುಮಾಡಬಹುದು. ಈ ಲಕ್ಷಣಗಳು ಹೆಚ್ಚಾಗಿ ಬೆಳಿಗ್ಗೆ, ವಿಶೇಷವಾಗಿ ಹೊಟ್ಟೆ ಖಾಲಿಯಾದಾಗ ಹೆಚ್ಚು ಸ್ಪಷ್ಟವಾಗಿ ಕಂಡುಬರುತ್ತದೆ. ಇನ್ನು ಮೂರನೇದಾಗಿ ಮೂತ್ರದಲ್ಲಿ ಆಗುವ ಬದಲಾವಣೆ. ಬೆಳಗ್ಗೆ ಎದ್ದ ಕೂಡಲೇ ಮೊದಲಿಗೆ ಮೂತ್ರ ವಿಸರ್ಜನೆಗೆ ವಿಶೇಷ ಗಮನವನ್ನ ಕೊಡಬೇಕು. ಮೂತ್ರಪಿಂಡದ ಸಮಸ್ಯೆಗಳು ಮೂತ್ರದ ಸ್ವರೂಪದಲ್ಲಿ ಬದಲಾವಣೆಯನ್ನ ಉಂಟು ಮಾಡಬಹುದು. ಮೂತ್ರದಲ್ಲಿ ನೊರೆ ಬರುವುದು. ಮೂತ್ರದಲ್ಲಿ ಅತಿಯಾದ ನೊರೆ ಬರುವುದು ಪ್ರೋಟೀನ್ ಕೊರತೆಯ ಸಂಕೇತವಾಗಿರಬಹುದು. ಇದು ಮೂತ್ರಪಿಂಡದ ಹಾನಿಯ ಪ್ರಮುಖ ಲಕ್ಷಣವಾಗಿದೆ. ಇನ್ನು ಮೂತ್ರದ ಬಣ್ಣದಲ್ಲಿ ಬದಲಾವಣೆಯಾಗುವುದು. ಮೂತ್ರದ ಬಣ್ಣವು ಗಾಢ ಹಳದಿ ಅಥವಾ ಕೋಲಾ ತರಹದ ಬಣ್ಣಕ್ಕೆ ತಿರುಗಬಹುದು. ಮೂತ್ರದಲ್ಲಿ ರಕ್ತ, ಇದು ಕೂಡ ಒಂದು ಗಂಭೀರ ಸಮಸ್ಯೆಯ ಸಂಕೇತವಾಗಿದೆ. ಇನ್ನು ನಾಲ್ಕನೇದಾಗಿ ಬೆನ್ನು ನೋವು ಕಾಣಿಸಿಕೊಳ್ಳುವುದು. ಮೂತ್ರಪಿಂಡದ ಸೋಂಕು ಅಥವಾ ಮೂತ್ರಪಿಂಡದ ಕಲ್ಲುಗಳಂತಹ ಕೆಲವು ಮೂತ್ರಪಿಂಡದ ಸಮಸ್ಯೆಗಳು ಬೆನ್ನು ನೋವಿಗೆ ಕಾರಣವಾಗಬಹುದು. ಈ ನೋವು ಬೆಳಿಗ್ಗೆ ಬಿಗಿತದೊಂದಿಗೂ ಕೂಡ ಇರಬಹುದು. ಐದನೇದಾಗಿ ಚರ್ಮ ಒಣಗುವಿಕೆ ಮತ್ತು ಚರ್ಮದಲ್ಲಿ ತುರುಕೆ ಕಂಡುಬರುವುದು. ಮೂತ್ರಪಿಂಡಗಳು ರಕ್ತದಿಂದ ವಿಷವನ್ನ ಸರಿಯಾಗಿ ತೆಗೆದುಹಾಕಲು ಸಾಧ್ಯವಾಗದೇ ಇದ್ದಾಗ ಅವು ಚರ್ಮದಲ್ಲಿ ಸಂಗ್ರಹವಾಗಬಹುದು. ಬೆಳಿಗ್ಗೆ ಶುಷ್ಕತೆ, ಕಿರಿಕಿರಿ ಮತ್ತು ತೀವ್ರ ತುರಿಕೆಗೂ ಕೂಡ ಕಾರಣವಾಗಬಹುದು. ಇನ್ನು ಕಣ್ಣುಗಳಲ್ಲಿ ಊತ ಕಾಣಿಸಿಕೊಳ್ಳುತ್ತಿದ್ದರೆ, ಬೆಳಗ್ಗೆ ಎದ್ದ ಕೂಡಲೇ ಎರಡೂ ಕಣ್ಣುಗಳಲ್ಲಿ ಊತ ಕಾಣಿಸಿಕೊಳ್ಳುತ್ತಿದ್ದರೆ ಇದು ಕೂಡ ಕಿಡ್ನಿ ಸಮಸ್ಯೆಯ ಲಕ್ಷಣವಾಗಿರಬಹುದು. ಯಾಕೆಂದ್ರೆ ದೇಹದ ಕಿಡ್ನಿಯು ಮೂತ್ರದ ಮೂಲಕ ಹೆಚ್ಚಿನ ಪ್ರಮಾಣದಲ್ಲಿ ಪ್ರೋಟೀನ್ ಅಂಶವನ್ನು ಹೊರಗೆ ಹಾಕುವುದರ ಪರಿಣಾಮವಾಗಿ ಹೀಗೆ ಆಗುವ ಸಾಧ್ಯತೆ ಇರುತ್ತದೆ. ಇನ್ನು ಕಾಲುಗಳು ಅಥವಾ ಪಾದಗಳಲ್ಲಿ ಊತ ಕಾಣಿಸಿಕೊಳ್ಳುವುದು. ಬೆಳಗ್ಗೆ ಎದ್ದ ಕೂಡಲೇ ಕಾಲುಗಳ ಪಾದದಲ್ಲಿ ಊತ ಕಾಣಿಸಿಕೊಳ್ಳುತ್ತಿದ್ದರೆ ದೇಹದ ಮೂತ್ರಪಿಂಡಗಳಲ್ಲಿ ಸಮಸ್ಯೆ ಕಾಣಿಸಿಕೊಂಡಿರಬಹುದು. ಹಾಗೆಯೇ ಕಿಡ್ನಿಗಳು ಮತ್ತು ಮೂತ್ರಪಿಂಡಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದಾಗ ವಿಷಕಾರಿ ಅಂಶಗಳು ಮೂತ್ರದ ಮೂಲಕ ಹೊರ ಹೋಗದೆ ದೇಹದ ಒಳಗೆ ಹಾಗೆ ಉಳಿಯುತ್ತವೆ ಹಾಗೂ ದೇಹದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಉಪ್ಪಿನ ಅಂಶವೂ ಕೂಡ ಹಾಗೆ ಉಳಿಯುತ್ತದೆ. ಕೊನೆಗೆ ಇದೇ ಕಾರಣಕ್ಕೆ ಕಾಲುಗಳ ಪಾದಗಳಲ್ಲಿ ಊತದಂತಹ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಇನ್ನು ಸುಸ್ತು, ಆಯಾಸ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟ ಸಮಸ್ಯೆಗಳು ಕಾಣಿಸಿಕೊಂಡರೆ ಅದು ಕೂಡ ಕಿಡ್ನಿ ಸಮಸ್ಯೆಯ ಲಕ್ಷಣಗಳು ಆಗಿರಬಹುದು. ಕಿಡ್ನಿಗಳು ಸರಿಯಾಗಿ ಕಾರ್ಯನಿರ್ವಹಿಸದೇ ಇದ್ದ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ದೇಹದಲ್ಲಿ ಆಯಾಸ, ಸುಸ್ತು ಹಾಗೂ ರಕ್ತಹೀನತೆಯಂತಹ ಆರೋಗ್ಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ವಿಶೇಷವಾಗಿ ಬೆಳಗ್ಗೆ ಎದ್ದ ಕೂಡಲೇ ಈ ರೀತಿಯ ಸಮಸ್ಯೆಗಳು ಹೆಚ್ಚಾಗಿ ಇರುತ್ತದೆ. ಇನ್ನು ಈ ಸಮಸ್ಯೆಗಳ ಜೊತೆಗೆ ಜೀರ್ಣಶಕ್ತಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಕೂಡ ಕಾಣಿಸಿಕೊಳ್ಳಲು ಶುರುವಾಗುತ್ತದೆ. ಅಂದರೆ ಬೆಳಗಿನ ಸಮಯದಲ್ಲಿ ಹಸಿವು ಕಡಿಮೆ ಆಗುತ್ತಾ ಬರುತ್ತದೆ. ಇದಕ್ಕೆ ಮುಖ್ಯ ಕಾರಣ ದೇಹದ ಒಳಗೆ ಕಿಡ್ನಿಗಳಲ್ಲಿ ಸಮಸ್ಯೆಗಳು ಕಾಣಿಸಿಕೊಳ್ಳುತ್ತಿದ್ದರೆ ಹೊಟ್ಟೆ ಹಸಿವು ಕಡಿಮೆ ಆಗುತ್ತಾ ಬರುತ್ತದೆ. ಯಾಕೆಂದರೆ ದೇಹದಲ್ಲಿ ವಿಷಕಾರಿ ಅಂಶಗಳ ಸಂಗ್ರಹಣೆ ಜಾಸ್ತಿ ಆಗುವಂತಹ ಸಂದರ್ಭಗಳಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣಿಸಿಕೊಳ್ಳಲು ಶುರುವಾಗುತ್ತದೆ.
ಈ ಮೇಲೆ ತಿಳಿಸಿರುವಂತಹ ರೋಗದ ಲಕ್ಷಣಗಳಲ್ಲಿ ಯಾವುದೇ ಒಂದು ಲಕ್ಷಣ ಇದ್ದ ಮಾತ್ರಕ್ಕೆ ಮೂತ್ರಪಿಂಡಗಳು ಹಾನಿಗೆ ಒಳಗಾಗಿದೆ ಎಂದು ಅರ್ಥವಲ್ಲ. ಆದರೆ ನೀವು ಇಲ್ಲಿ 2 ಅಥವಾ ಹೆಚ್ಚಿನ ಲಕ್ಷಣಗಳು ಏಕಕಾಲದಲ್ಲಿ ಮತ್ತು ನಿರಂತರವಾಗಿ ಅನುಭವಿಸಿದರೆ ತಕ್ಷಣ ವೈದ್ಯರನ್ನ ಸಂಪರ್ಕಿಸುವುದು ಬಹಳ ಉತ್ತಮ. ಮೂತ್ರಪಿಂಡ ವೈಫಲ್ಯವು ಸಾಮಾನ್ಯವಾಗಿ ಯಾವುದೇ ಗಮನಾರ್ಹ ಲಕ್ಷಣಗಳನ್ನ ಉಂಟು ಮಾಡುವುದಿಲ್ಲ. ಸಣ್ಣ ಪುಟ್ಟ ಸಮಸ್ಯೆಗಳಿದ್ದರೂ ಸಹ ಜನರು ಅವುಗಳನ್ನ ಸಾಮಾನ್ಯವೆಂದು ತಿರಸ್ಕರಿಸಿ ಬಿಡುತ್ತಾರೆ. ಒಮ್ಮೆ ಮೂತ್ರಪಿಂಡಗಳು ಪರಿಣಾಮ ಬೀರಿದರೆ ಚೇತರಿಕೆ ಅತ್ಯಂತ ಕಷ್ಟಕರವಾಗಬಹುದು. ಮೂತ್ರಪಿಂಡ ವೈಫಲ್ಯದ ಸಂದರ್ಭದಲ್ಲಿ ಉಳಿದಿರುವ ಏಕೈಕ ಆಯ್ಕೆಗಳು ಎಂದರೆ ಡಯಾಲಿಸಿಸ್ ಮತ್ತು ಮೂತ್ರಪಿಂಡದ ಕಸಿ. ಆದ್ದರಿಂದ ನಿಯಮಿತವಾಗಿ ಮೂತ್ರಪಿಂಡ ತಪಾಸಣೆಯನ್ನ ಮಾಡಿಕೊಳ್ಳುವುದು ಉತ್ತಮ. ಅಂದರೆ ಮೂತ್ರಪಿಂಡ ಕಾರ್ಯವನ್ನು ನಿರ್ಣಯಿಸಲು ಸಾಮಾನ್ಯವಾಗಿ ಜನರು KFT ಅಂದರೆ ಕಿಡ್ನಿ ಫಂಕ್ಷನ್ ಟೆಸ್ಟ್ ಗೆ ಒಳಗಾಗುತ್ತಾರೆ. ಇದು ಸಾಮಾನ್ಯವಾಗಿ ಮೂತ್ರಪಿಂಡದ ಕಾರ್ಯದ ಬಗ್ಗೆ ನಿಖರವಾದ ಮಾಹಿತಿಯನ್ನ ಒದಗಿಸುವುದಿಲ್ಲ. ವಿವಿಧ ಕಾರಣಗಳಿಂದಾಗಿ KFT ಪರೀಕ್ಷೆಗಳಿಂದ ನಿಖರವಾದ ಫಲಿತಾಂಶ ತಪ್ಪಾಗಿರುವ ಸಾಧ್ಯತೆಗಳು ಕೂಡ ಇರಬಹುದು. ಮೂತ್ರಪಿಂಡಗಳು ಈಗಾಗಲೇ ವೈಫಲ್ಯ ಹೊಂದಿದ್ದರೆ ಮಾತ್ರ ಈ ಕ್ರಿಯೇಟಿನೈನ್ ಮಟ್ಟವು ಹೆಚ್ಚಾಗುತ್ತದೆ. ಅದಕ್ಕೂ ಮೊದಲು ಹೆಚ್ಚಿನ ಕ್ರಿಯೇಟಿನೈನ್ ಮಟ್ಟಗಳು ಗೋಚರಿಸುವುದಿಲ್ಲ. ಹಾಗಾದರೆ ಆರಂಭಿಕ ಹಂತದಲ್ಲಿ ಮೂತ್ರಪಿಂಡದ ಸಮಸ್ಯೆಗಳು ಪತ್ತೆ ಹಚ್ಚಲು ನಾವು ಯಾವ ಪರೀಕ್ಷೆಗಳನ್ನ ಮಾಡಬೇಕು ಎಂಬುದನ್ನ ನೋಡೋಣ. ಕಿಡ್ನಿ ಆರೋಗ್ಯವನ್ನ ಪತ್ತೆ ಹಚ್ಚಲು ಪರೀಕ್ಷೆ ಎಂದರೆ ಸಿಸ್ವಾಟಿನ್ C ಪರೀಕ್ಷೆ. ಇದು ನಿಮ್ಮ ದೇಹದಲ್ಲಿ ಕಂಡುಬರುವ ಪ್ರೋಟೀನ್. ನಿಮ್ಮ ಮೂತ್ರಪಿಂಡಗಳು ಆರೋಗ್ಯವಾಗಿದ್ದರೆ ಅವು ಈ ಪ್ರೋಟೀನ್ ಅನ್ನ ಫಿಲ್ಟರ್ ಮಾಡಿ ಮರುಹೀರಿಕೊಳ್ಳುತ್ತವೆ. ಮೂತ್ರಪಿಂಡದ ಸಮಸ್ಯೆ ಇದ್ದರೆ ನಿಮ್ಮ ರಕ್ತದಲ್ಲಿ ಈ ಪ್ರೋಟೀನ್ ನ ಪ್ರಮಾಣ ಗಮನಾರ್ಹವಾಗಿ ಹೆಚ್ಚಾಗುತ್ತದೆ. ಕ್ರಿಯೇಟಿನೈನ್ ಪರೀಕ್ಷೆಯ ಫಲಿತಾಂಶಗಳು ನಿಮ್ಮ ವಯಸ್ಸು, ನಿಮ್ಮ ಸ್ನಾಯುವಿನ ದ್ರವ್ಯರಾಶಿ ಅಥವಾ ನಿಮ್ಮ ಕಡಿಮೆ ಸ್ನಾಯುವಿನ ದ್ರವ್ಯರಾಶಿಯಂತಹ ಹಲವು ಅಂಶಗಳಿಂದ ಪ್ರಭಾವಿತವಾಗಿರುತ್ತದೆ. ಈ ಅಂಶಗಳು ಹೆಚ್ಚಾಗಿ ಪರೀಕ್ಷೆಯ ಮೇಲೆ ಪರಿಣಾಮ ಬೀರುತ್ತವೆ ಮತ್ತು ತಪ್ಪಾದ ಫಲಿತಾಂಶಗಳಿಗೂ ಕಾರಣವಾಗಬಹುದು. ಆದರೆ ಸಿಸ್ಟಾಟಿನ್ C ಪರೀಕ್ಷೆಯಲ್ಲಿ ಹಾಗೆ ಆಗುವುದಿಲ್ಲ. ಈ ಪರೀಕ್ಷೆಯನ್ನ ಯಾರು ಮಾಡಬೇಕು ಅನ್ನೋದನ್ನ ನೋಡೋದಾದ್ರೆ, ನೀವು 55 ವರ್ಷಕ್ಕಿಂತ ಮೇಲ್ಪಟ್ಟವರಾಗಿದ್ದರೆ ನೀವು ಖಂಡಿತವಾಗಿಯೂ ಸಿಸ್ಟಾಟಿನ್ C ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ನೀವು ಪ್ರತಿದಿನ ಜಿಮ್ಗೆ ಹೋಗಿ ಪ್ರೋಟೀನ್ ಸೇವಿಸುತ್ತಿದ್ದರೆ ನೀವು ಈ ಪರೀಕ್ಷೆಯನ್ನ ಮಾಡಬೇಕು. ನೀವು ಮಧುಮೇಹಿಗಳಾಗಿದ್ದರೆ, ಅಧಿಕ ರಕ್ತ ಒತ್ತಡ ಹೊಂದಿದ್ದರೆ ಅಥವಾ ತುಂಬಾ ಬೊಜ್ಜು ಹೊಂದಿದ್ದರೆ ನೀವು ಈ ಪರೀಕ್ಷೆಯನ್ನ ಮಾಡುವುದು ಉತ್ತಮ. ಈ ಪರೀಕ್ಷೆಯನ್ನ ವರ್ಷಕ್ಕೆ ಒಮ್ಮೆ ಮಾಡಬಹುದು. ಇನ್ನು ಮನೆಯಲ್ಲೇ ಮಾಡಬಹುದಾದಂತಹ ಪರೀಕ್ಷೆಗಳು ಯಾವುದು ಅಂತ ನೋಡ್ತಾ ಹೋಗೋಣ. ಮೂತ್ರಪಿಂಡದ ಕಾರ್ಯಗಳು ಪರೀಕ್ಷಿಸಲು ನೀವು ಮನೆಯಲ್ಲಿಯೇ ಮಾಡಬಹುದಾದ ಮತ್ತೊಂದು ಪರೀಕ್ಷೆ ಇದೆ. ನಿಮ್ಮ ಮೂತ್ರವು ಅತಿಯಾದ ನೊರೆಯಿಂದ ಕೂಡಿದೆ ಎಂದು ಪರಿಶೀಲಿಸಿ. ನಿಮ್ಮ ಮೂತ್ರವು ನೊರೆಯಿಂದ ಕೂಡಿದ್ದರೆ ನೀವು ಮೂತ್ರ ಪರೀಕ್ಷೆಯನ್ನ ಮಾಡಿಸಿಕೊಳ್ಳಬೇಕು. ಹಾಗೆಯೇ ಮೇಲೆ ತಿಳಿಸಿರುವಂತಹ ಲಕ್ಷಣಗಳ ಪೈಕಿ ಒಂದಕ್ಕಿಂತ ಹೆಚ್ಚು ಲಕ್ಷಣಗಳು ದೀರ್ಘಕಾಲದವರೆಗೂ ಮತ್ತು ನಿರಂತರವಾಗಿ ಇದ್ದಲ್ಲಿ ನೀವು ವೈದ್ಯರ ಸಲಹೆಯನ್ನ ಪಡೆದು ಅವರು ಸೂಚಿಸುವಂತಹ ಪರೀಕ್ಷೆಗಳನ್ನ ಮಾಡಿಸಿಕೊಳ್ಳುವುದರ ಮೂಲಕ ನಿಮ್ಮ ಕಿಡ್ನಿ ಸಮಸ್ಯೆಗಳಿಂದ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಹಾಗೂ ಯಾವುದೇ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಕೂಡ ನಿರ್ಲಕ್ಷ್ಯ ತೋರದೆ ಅದಕ್ಕೆ ಬೇಕಾದ ಸರಿಯಾದ ಪರೀಕ್ಷೆ ಹಾಗೂ ಸರಿಯಾದ ಚಿಕಿತ್ಸೆಯನ್ನ ಪಡೆದುಕೊಂಡು ಆರೋಗ್ಯವಾಗಿ ಇರೋಣ ಹಾಗೂ ಹೆಚ್ಚಿನ ಅಪಾಯವನ್ನ ತಪ್ಪಿಸಬಹುದಾಗಿದೆ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬೇಡಿ. ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಮತ್ತೆ ಸಿಗ್ತೀವಿ. ಅಲ್ಲಿವರೆಗೂ ನಗ್ತಾ ಇರಿ. ಶುಭ ದಿನ. ಧನ್ಯವಾದಗಳು.